ಅದ್ಭುತ ಸ್ಕ್ರೀನ್ ಕೆಮಿಸ್ಟ್ರಿ, ರೊಮ್ಯಾಂಟಿಕ್ ವಿಜುವಲ್ಲು, ಬಾತ್ ಟಾಪ್ ಸೆಟ್ಟಿಂಗು, ಆಕರ್ಷಕ ಮೇಕಿಂಗು, ಎಮೋಷನಲ್ ಡೆಪ್ತು, ಮಲ್ಟಿಸ್ಟಾರ್ ಝಲಕ್ಕು, ಪಿಸ್ತೂಲ್ ರಿಂಗಲ್ ಮಾಡ್ಕೊಳ್ಳೋ ಎಂಗೇಜ್ಮೆಂಟ್ ಸೀನು, ತೊಡೆ ಮೇಲೆ ಕೂರಿಸ್ಕೊಂಡು ಪಬ್ಲಿಕ್ಕಲ್ಲಿ ಕೊಡೋ ಕಿಸ್ಸು, ಬೇಜಾರಾದಾಗ ಸಮಾಧಾನ ಅನ್ನೋ ಟಾನಿಕ್ ಕುಡಿಸೋ ಯಶು, ಕಿಯಾರ ಯಶ್ ಅಕಸ್ಮಾತಾಗಿ ಸಿಕ್ಕಾಗ ಬರೋ ಗೋಲ್ಡನ್ ಹೋಲ್ಡ್ ಮೆಮೊರೀಸು, ಯಶು ನಯನತಾರ ಸಿಗರೇಟ್ ಶೇರಿಂಗ್ ಸೀನು, ಗ್ಯಾಂಗ್ಸ್ಟರ್ನ ಓಡಿಸಿ ಪಬ್ಲಿಕ್ಕಲ್ಲಿ ಮಾಡೋ ರೊಮ್ಯಾನ್ಸು, ಪ್ರಮೋದ್ ಅವರ ಸಾಹಿತ್ಯ, ಸಿದ್ಧಾರ್ಥ್ ಅವರ ಧ್ವನಿ, ಇವೆಲ್ಲ ಸೇರ್ಕೊಂಡು ಮರೆಯಕ್ಕಾಗದಿರೋ ಅಷ್ಟು ದೊಡ್ಡ ಗಾಯ ಮಾಡ್ತು ಈ ಮನಮೋಹಕ ತುಸು ಮಾದಕ ಟಾಕ್ಸಿಕ್ಕು. ನಮಸ್ಕಾರ ಸ್ನೇಹಿತರೆ. ಸೊ ಟಾಕ್ಸಿಕ್ 2ನೇ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಾ ಇದೆ. ಸೊ ಗೊತ್ತಲ್ಲ, KVN ಪ್ರೊಡಕ್ಷನ್ಸ್ ಮತ್ತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋದೇ ಟಾಕ್ಸಿಕ್ ಮೂವಿ. ಸೊ ಇವಾಗ ಯಶ್ ಬಾಸ್ ಬರೀ ಹೀರೋ ಆಗಿಲ್ಲ, ಅವರು ಬಿಸ್ನೆಸ್ ಮ್ಯಾನ್ ಕೂಡ. ಯಾಕೆಂದ್ರೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅವರೇ ಓನರು. ಇನ್ನು ಇವ್ರ ಟೀಮು ಯಾವುದೇ ಒಂದು ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಒಂದು ಮೆಸೇಜ್ ಕೊಟ್ಬಿಟ್ಟು ನಮ್ಮನ್ನ ರೆಡಿ ಮಾಡಿ ಆಮೇಲೆ ಸಾಂಗ್ ರಿಲೀಸ್ ಮಾಡ್ತಾರೆ. ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡೋ ಥರ ಮಾಡ್ಬಿಡ್ತಾರೆ. ಈ ಸಾಂಗಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಈಸ್ ಮೊನೋಗಾಮಿ ದ ಲಾ ಆಫ್ ದಿ ಹಾರ್ಟ್ ಆರ್ ಆಫ್ ಸೊಸೈಟಿ. ಸೊ ಇವರು ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ, ಮೊನೋಗಾಮಿ ಅನ್ನೋದು ನಮ್ಮ ಹಾರ್ಟಿಂದ ಬಂದಿದೆಯಾ, ಹಾರ್ಟಿಂದ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಸೊಸೈಟಿಗೋಸ್ಕರ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಇನ್ನು ಕನ್ನಡದಲ್ಲಿ ಮೊನೋಗಾಮಿ ಅಂದರೆ ಏಕಪತಿತ್ವ ಅಥವಾ ಏಕಪತ್ನಿತ್ವ ಎರಡೂ ಕೂಡ ಆಗುತ್ತೆ. ಮತ್ತು ಇನ್ನು ಏಕಪತ್ನಿತ್ವ ಅಂದರೆ ಏನು ಅಂತ ಮತ್ತೆ ಕೇಳೋಕ್ಕೋಗ್ಬೇಡ್ರಿ, ಯಾಕೆಂದರೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ. ಒಂದು ಪತಿಗೆ ಒಂದು ಪತ್ನಿ ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋ ಏನು ಕಾನ್ಸೆಪ್ಟ್ ಇದೆ ಅದನ್ನೇ ಮೊನೋಗಮಿ ಅಂತ ಕರೀತಾರೆ. ಸೊ ಅದನ್ನು ನಾವು ರಿಯಲ್ಲಾಗಿ ಹಾರ್ಟಿಂದನೇ ಫಾಲೋ ಮಾಡ್ತಾ ಇದ್ದೀವ ಅಥವಾ ಸೊಸೈಟಿಗೋಸ್ಕರ, ಸೊಸೈಟಿ ಏನು ಅಂದ್ಕೊಳ್ಳುತ್ತೋ ಸೊ ಸೊಸೈಟಿ ಇದನ್ನು ಫಾಲೋ ಮಾಡ್ತಾ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಫಾಲೋ ಮಾಡಬೇಕು ಅಂತ ಕಟ್ಟುಪಾಡಿಗೆ ಬಿದ್ದು ಫಾಲೋ ಮಾಡ್ತಾ ಇದ್ದೀವ ಅನ್ನೋ ಥರ ಇವರು ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗಪ್ಪ ಅಂದರೆ, ಪ್ರೀತಿ ಅಂದರೆ ಒಬ್ಬರನ್ನೇ ಜೀವನ ಪೂರ್ತಿ ಪ್ರೀತಿಸೋದ ಅಥವಾ ಮನುಷ್ಯನ ಮನಸ್ಸು ಸಹಜವಾಗಿಯೇ ಬದಲಾವಣೆನ ಹುಡುಕ್ತಾ ಇರುತ್ತಾ? ಇದು ತರ್ಕ ಪ್ರಶ್ನೆ ಆಗಿರೋದ್ರಿಂದ ಸ್ನೇಹಿತರೆ, ನೀವೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ಇನ್ನು ಬನ್ನಿ ಸ್ನೇಹಿತರೆ, ಸೊ ವಿಡಿಯೋ ಹೇಗೆ ಮೂಡ್ ಬಂದಿದೆ ಅಂತ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಯಶ್ ಬಾಸು ನಡ್ಕೊಂಡು ಬಾಟ್ಲ್ ಇಟ್ಕೊಂಡು ಓದ್ತಾ ಇದ್ದಿದ್ದು ನೋಡಿ ಯಾರಿಗೋ ಬೀಳ್ತವೆ ಅನ್ಕೊಂಡ್ರೆ ಅಲ್ಲಿ ನಡೆಯೋ ಸೀನೇ ಬೇರೆ ಸ್ನೇಹಿತರೆ, ನೀವೇ ನೋಡಿ. ಇನ್ನು ಮೇಡಮ್ಮು ಸುಮ್ಮನೆ ಕ್ಯೂರಿಯಾಸಿಟಿಗೆ ಐ ವಿಶ್ ಟು ಪ್ರಪೋಸ್ ಡ್ಯೂ ಅಂತ ಕೇಳಿದ್ರೆ ಬಾಸ್ ಏನು ಮಾಡೋದ? ತಾರಾ ಮೇಡಮ್ ಬೆರಳಿಗೆ ಪಿಸ್ತೂಲ್ ರಿಂಗ್ನೇ ತುರುಕ್ಬಿಟ್ಟು ಅದೇ ಉಂಗ್ರ ಥರ ತೋರಿಸ್ಬಿಡ್ತಾರೆ. ನನಗಂತೂ ರಾಧಿಕಾ ಮೇಡಮ್ ಬರ್ತಡೆಗೆ ಯಶ್ ಒಂದ್ಸತಿ ಏನು ಸಿಕ್ಕಿಲ್ಲ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದು ನೆನಪಾಯ್ತು. ಇನ್ನು ತಾರಾ ಮೇಡಮ್ಗೆ ನಮ್ಮ ಬಾಸ್ ಐಡಿಯಾ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ನೀವೇ ನೋಡಿ. ನೆಕ್ಸ್ಟ್ ಶಾಟೆ ಔಟ್ಡೋರ್ ಕೆಫೆ. ಅಲ್ಲಿ ಮೇಡಮ್ ಕ್ಯೂಟಾಗಿ ಮಾತಾಡ್ತಾ ಇದ್ರೆ ನಮ್ಮ ಯಶ್ ಬಾಸ್ ಕಣ್ಣು ಮಿಟುಕಿಸ್ದಂಗೆ ನೋಡ್ತಾನೆ ಇರೋದ. ತಾಗೋ ಕೆಫೆ ಟೇಬಲ್ ಜೀವಂತವಾಗಿ ಉಳಿತಾ ನನಗೇನೋ ಡೌಟೇ, ನೀವೇ ನೋಡಿ ಗೊತ್ತಾಗುತ್ತೆ. ಬಾಸು ಟೇಬಲ್ ನೂಕಿದ್ ಇದಕ್ಕ ದಯವಿಟ್ಟು ಚಿಕ್ಕವರೆಲ್ಲ ಕಣ್ಮುಚ್ಕೊಳ್ಳಿ. ನೆಕ್ಸ್ಟ್ ಸೀನ್ ಚಿಕ್ಕ ರೊಮ್ಯಾನ್ಸ್ ಇದೆ, ನೋಡದೆ ಇರೋರು ಕಣ್ಮುಚ್ಕೊಳ್ಳಿ. ಇದೇನು ಸಡನ್ ಟ್ವಿಸ್ಟು, ಮೋಸ್ಟ್ಲಿ ಇವರಿಬ್ರು ಈ ಪಿಕ್ಚರಲ್ಲಿ ಅಣ್ಣ ತಂಗಿ ಇರಬೇಕು ನೋಡಿ. ನೆಕ್ಸ್ಟು ಅಯ್ಯೋ, ಕಿಯಾರ ಮೇಡಮ್ ಕೈಗೆ ಸಿಗಾಕೊಂಡ್ರು ನಮ್ಮ ಯಶ್ ಬಾಸು. ಏನಿವಾಗ ಫಾಸ್ಟ್ ಈಸ್ ಫಾಸ್ಟ್ ಅನ್ನಂಗಿತ್ತು ಯಶ್ ಬಾಸ್ ಲುಕ್ಕು. ತಾರಾ ಮೇಡಮ್ ಯಾಕೋ ತುಂಬ ದುಃಖವಾಗಿದ್ದಾರೆ, ಅದನ್ನ ನೋಡೋಕ್ಕಾಗ್ದಿರ ನಮ್ಮ ಯಶ್ ಬಾಸು ಸಮಾಧಾನ ಮಾಡ್ತಾ ಅವ್ರೆ. ಅಲ್ಲಿಗೆ ತಾರಾ ಮೇಡಮ್ ಫುಲ್ಲು ಫ್ಲಾಟ್ ಆಗೋಯ್ತಾರೆ. ನೆಕ್ಸ್ಟ್ ಶಾರ್ಟಲ್ಲಿ ನಮ್ಮ ಬಾಸ್ದು ಹೀರೋಯಿಸಮು ಹಾಗೇನೆ ಡುಯೆಟ್ಟು. ಒಟ್ನಲ್ಲಿ ಈ ಸಾಂಗ್ ಸೂಪರ್ ಹಿಟ್.